ನೋಡಿ, CWRC ಏನು ಒಂದು CWRC ಏನೋ ಒಂದು ತೀರ್ಪನ್ನು ಕೊಟ್ಟಿತ್ತು, ಅದರ ವಿರುದ್ಧ ಸರ್ಕಾರ ಏನೋ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ನಮಗೆಲ್ಲ ಒಂದು ಆಶಾಭಾವನೆ ಇತ್ತು, CWMA ನಮ್ಮ ರಾಜ್ಯದ ಪರ ತೀರ್ಪು ಕೊಡ್ತಾರೆ ಅಂತ. ನಾವು ರೈತರುಗಳು, ಕನ್ನಡ ಪರ ಹೋರಾಟಗಾರರುಗಳು, ಕನ್ನಡ ನಾಡಿನ ಮಣ್ಣಿನ ಮಕ್ಕಳು ಎಲ್ಲರೂ ಕೂಡ ಕಾಯ್ಕೊಂಡಿದ್ವಿ. ಆದರೆ ಈಗ ಬಂದಿರತಕ್ಕಂಥದ್ದು ಮರಣ ಶಾಸನ. ನಿಜವಾಗ್ಲೂ ಅಧಿಕಾರಿಗಳಿಗೆ ಏನಾರ ಜ್ಞಾನ ಇದ್ದರೆ ಇದನ್ನು ಲೀಗಲ್ ಸೆನ್ಸು ಮತ್ತು ನೇಚರ್ ಸೆನ್ಸು ಎರಡು ರೀತಿ ನೋಡಬೇಕಾಗುತ್ತೆ. ಇವತ್ತು 65% ಮಳೆ ಕೊರತೆ ಆಗಿದೆ. ಹಂಗಿದ್ರೂ ಕೂಡ ಇವತ್ತು ನಮ್ಮ ಡ್ಯಾಮಿಂದ ನೀರು ಬಿಡಬೇಕು ಅನ್ನೋದು ಎಷ್ಟೋ ವೈಜ್ಞಾನಿಕ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಒಲ್ಲದ ಖಾತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರು ಮತ್ತು ಅವರ ಅಧಿಕಾರಿಗಳು, ನಮ್ಮ ರಾಜ್ಯದ ವಕೀಲರು ಅಲ್ಲೇನು ವಾದ ಮಾಡ್ತಿರೋ ಅವರ ವೈಫಲ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು DK ಶಿವಕುಮಾರ್ ಅವರು ಅವರ ಕುರ್ಚಿ ಹೋದ್ರೂ ಪರವಾಗಿಲ್ಲ, ನಮ್ಮ ಕನ್ನಡ ನಾಡಿನ ಮಣ್ಣಿನ ಮಕ್ಕಳ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು. ನಾನು ಪದೇ ಪದೇ ಬಂಗಾರಪ್ಪನವ್ರ ಶಿಷ್ಯ ಅಂತ ಹೇಳ್ತಿದ್ರು, ಅದು ಬಾಯ್ಲಿರಬಾರ್ದು, ಆತ್ಮದಿಂದ ಬರಬೇಕು. ಬಂಗಾರಪ್ಪನವರು ಅವರ ಅಧಿಕಾರದ ಸಂದರ್ಭದಲ್ಲಿ ಯಾವ ರೀತಿ ಸುಗ್ರೀವಾಜ್ಞೆಯನ್ನು ತಂದು ಕನ್ನಡಿಗರ ಹಿತ ಕಾಪಾಡುವಂಥ ಕೆಲಸವನ್ನು ಮಾಡಿದರು, ಆ ದಿಟ್ಟತನವನ್ನು, ಆ ಧೈರ್ಯವನ್ನು DK ಶಿವಕುಮಾರ್ ಅವರು ತೋರಿಸ್ಬೇಕು. ಮೇಕೆದಾಟು ಸಂದರ್ಭದಲ್ಲಿ ಕಲಾವಿದರಿಗೆ ನಿಮ್ಮ ನಟ್ಟುಬಟ್ಟು ಟೈಟ್ ಮಾಡ್ತೀವಿ, ನೀವು ಪಾದಯಾತ್ರೆಗೆ ಬರ್ದಲ್ಲೇ ಇದ್ದೀರಿ ಅಂತ ಹೇಳ್ತಿದ್ರು. ಇವತ್ತು ನೀವು ಏನಾರ ನೀರು ಬಿಟ್ಟರೆ ಅದು ಯಾವುದೇ ತೀರ್ಮಾನ ಆಗಿರ್ಬೋದು, ಕುರ್ಚಿ ಆಸೆಗೆ ಗಂಟು ಬಿದ್ದು ನೀವೇನಾರ ನೀರು ಬಿಟ್ಟರೆ ನಿಮ್ಮ ನಟ್ಟು ಬಲ್ಟು, ನಿಮ್ಮ ಸರ್ಕಾರದ ನಟ್ಟು ಬಲ್ಟನ್ನು ಕನ್ನಡಿಗರು, ರೈತಪರ ಹೋರಾಟಗಾರರು, ಕನ್ನಡ ನಾಡಿನ ಮಣ್ಣಿನ ಮಕ್ಕಳು ಟೈಟ್ ಮಾಡ್ತಾರೆ ಅನ್ನೋ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ.